ಹಾಯ್ ನನ್ನ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮರಿ ಮಾಡಾಕತ್ತೇವ್ರಿ. ಹೆಂಗಂತಂದ್ರೆ ನೋಡಿರಿ, ನೀವು ಹಿಂಗೊಮ್ಮೆ ಟ್ರೈ ಮಾಡಿರಿ. ಸ್ವಲ್ಪ ಭಾಳ ದಿನ ಆಯ್ತು ರೀ ವಿಡಿಯೋ ಮಧ್ಯ ನಮ್ಮದು ಸ್ವಲ್ಪ ಸ್ಟಾಪ್ ಆಗಿತ್ತು ರೀ. ಯಾಕಂತಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ರೀ. ಹಾಗಾಗಿ ವಿಡಿಯೋ ಮಾಡಿ ನನಗೆ ಹಾಕೋಕ್ಕಾಗಿತ್ತಿಲ್ಲ ರೀ. ಈಗ ಉತ್ತರ ಕರ್ನಾಟಕ ಸ್ಪೆಷಲ್ ಚುರುಮರಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ನೀವು ಹೆಂಗಂದ್ರೆ ಹಿಂಗೆ ನೋಡ್ತೀರಲ್ರಿ, ನೋಡಾಕೊತ್ತೀರಿ, ನನಗೆ ಒಳ್ಳೆ ಮೆಚ್ಚುಗೆ ಕೊಟ್ಟಿರಿ ಅಂತ ನಾನು ತಿಳ್ಕೊಂಡಿದ್ದೇನೆ ರೀ. ನೀವು ಹೀಗೊಮ್ಮೆ ಟ್ರೈ ಮಾಡಿರಿ. ಇವೆಲ್ಲ ಹಾಕಿ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗಂತಂದ್ರೆ ಎಲ್ಲ ಎಣ್ಣೆ ಒಳಗೆ ಚೆನ್ನಾಗಿ ಬೆಳ್ಳುಳ್ಳಿನ ಬಾಡಿಸ್ಕೋಬೇಕ್ರಿ. ಸ್ವಲ್ಪ ಕೆಂಪಗಾಗ್ಬೇಕ್ರಿ, ಅಂದ್ರೆ ಚಂದ ಆಗ್ತೈತ್ರಿ. ಸ್ವಲ್ಪ ಶೇಂಗಾ ಹಾಕೋಬೇಕ್ರಿ, ಕರಿಬೇವು ಹಾಕೋಬೇಕ್ರಿ. ಅದಾದ್ಮೇಲೆ ಪುಟಾಣಿ ಹಾಕೋಬೇಕ್ರಿ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕ್ರಿ. ರುಚಿಗೆ ತಕ್ಕಷ್ಟು ರೀ. ಉಪ್ಪು ಹೆಚ್ಚಾದ್ರೂ ರುಚಿ ಆಗಲ್ರಿ, ಉಪ್ಪು ಕಡಿಮೆ ಆದರೂ ರುಚಿ ಆಗಲ್ರಿ. ಉಪ್ಪು ಯಾವಾಗಲೂ ತಕ್ಕಷ್ಟೇ ಇರ್ಬೇಕ್ರಿ. ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ. ಹಂಗೆ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಏನದು ಕರಿಬೇವು, ಆಮೇಲೆ ಪುಟಾಣಿ ಎಲ್ಲ ಸ್ವಲ್ಪ ನೀರು ಎಣ್ಣೆ ಒಳಗೆ ಬಾಡಿದ್ರೆ ಚಲೋ ರುಚಿ ಬರ್ತೈತೆ ರೀ. ಅದಾದಮೇಲೆ ಸ್ವಲ್ಪ ಅರಿಶಿನ ಹೆಚ್ಚು ಹಾಕ್ಬೇಕ್ರಿ. ಇದಕ್ಕೆ ಇನ್ನೂ ಟೇಸ್ಟ್ ಬರ್ತೈತೆ ರೀ. ನೋಡ್ರಿ ಬೇಕಾದ್ರೆ. ಇದಾದ್ಮೇಲೆ ಸ್ವಲ್ಪ ಅಜ್ವಾನ್ ಕಾಳ್ರಿ. ಯಾಕಂದ್ರೆ ಚುರುಮರಿ ತಿಂದಾದ್ಮೇಲೆ ಆ್ಯಸಿಡಿಟಿ ಆಗ್ತೈತೆ ಅಂತಾರಲ್ರಿ, ಅದಕ್ಕೆ ಸ್ವಲ್ಪ ಅಜ್ವಾನ್ ಕಾಳು, ಸ್ವಲ್ಪ ಜೀರಿಗೆ ಹಾಕಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತೈತೆ ರೀ. ಘಮ ಅಂತರೂ ಪರಿಮಳ ಇನ್ನೂ ಟೇಸ್ಟಿಯಾಗಿರ್ತೈತೆ ರೀ. ಟೇಸ್ಟ್ ತಿಂದಷ್ಟು ರುಚಿ ಆಗ್ತೈತೆ ರೀ. ಟೇಸ್ಟ್ ಅಂದ್ರೆ ಪರಿಮಳ ಬಂದಿದ್ದಕ್ಕೆ ತಿಂದಂಗೆ ಆಗಿಬಿಡ್ತೈತೆ ರೀ. ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳಂದ್ರೆ ಹಂಗೆ ರೀ. ಇವಾಗ ಎಣ್ಣೆ ಒಳಗನ ಸ್ವಲ್ಪ ಖಾರನ ಹಾಕ್ಕೊಂಡ್ರೆ ಕಲರ್ ಕೂಡ ಚಂದ ಬರ್ತೈತೆ ರೀ, ಕೆಂಪಗೆ. ಅಂದ್ರೆ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಖಾರ ರೀ ಇದು. ಗುಂಟೂರು ಮೆಣ್ಸಿನ್ಕಾಯಿ ಅಲ್ರಿ, ಮತ್ತು ಬ್ಯಾಡಗಿ ಮೆಣ್ಸಿನ್ಕಾಯಿ ರೀ ಇದು. ನಾವು ಬ್ಯಾಡಗಿ ಮೆಣ್ಸಿನ್ಕಾಯಿನ ತಂದಿರ್ತೀವಿ ರೀ. ಇವಾಗ ಎಲ್ಲ ಮಸಾಲೆ ಹಾಕ್ಕೊಂಡು ಖಾರ ಸ್ವಲ್ಪ ತಣ್ಣಗೆ ಹಾಕಕ್ಕೆ ಬಿಟ್ಟೇನಿ ರೀ. ಇವಾಗ ಚುರುಮರಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಕುಲ್ಲಾದ ಚುರುಮರಿನ ತಂದೀರಿ. ಪಾಕೆಟ್ ಏನು ತಂದಿಲ್ಲ ರೀ ನಾನು. ಪಾಕೆಟು ಒಮ್ಮೊಮ್ಮೆ ಭಾಳ ದಪ್ಪಗೆ ಇದು ಇರ್ತಾವೆ ರೀ, ಚಲೋ ಬರಲ್ಲ ಅಂಥೇಳಿ ನಾನು ಕುಲ್ಲಾ ಚುರುಮರಿನ ತಂದೀನಿ ರೀ. ಎಲ್ಲ ನಮ್ಗೆ ಎಷ್ಟು ಒಗ್ಗರ್ನಿಗೆ ಎಷ್ಟು ಚುರುಮರಿ ಹಿಡಿತಾವೆ ನೋಡಿರಿ, ಅಷ್ಟು ಚುರುಮರಿ ಹಾಕೋಬೇಕ್ರಿ. ಎಲ್ಲ ಚೆಂದಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಬೇಕ್ರಿ. ಮಿಕ್ಸ್ ಆಗಿಂದ ಈಗ ಸ್ವಲ್ಪ ಸಕ್ಕರೆ ಪೌಡ್ರ್ ಕೂಡ ಹಾಕ್ಬೇಕ್ರಿ ಇದಕ್ಕೆ. ಯಾಕಂದ್ರೆ ಸಕ್ಕರೆ ಪೌಡ್ರ್ ಸ್ವಲ್ಪ ಹಾಕಿದ್ರೆ ಖಾರ ಸ್ವೀಟ್ ಅಂತ ರುಚಿ ಬರ್ತೈತೆ ರೀ. ಸ್ವಲ್ಪ ಪುಟಾಣಿ ಪೌಡ್ರ್ ಹಾಕ್ತಾರೆ ರೀ, ಆದ್ರೆ ನಾನು ಪುಟಾಣಿ ಪೌಡ್ರ್ ಹಾಕಿದ್ರೆ ಭಾಳ ಡ್ರೈ ಆಗಿಬಿಡ್ತಾವೆ ರೀ ಚುರುಮರಿ. ಆಯ್ಲಿ ಆಗಿ ಚೆನ್ನಾಗಿ ಕಾಣಲ್ಲ ರೀ. ಜಲ್ದಿ ಡ್ರೈ ಆದವು ಅಂದ್ರೆ ಬಾಯಾಗ ರುಚಿ ಬರೋಂಗಿಲ್ಲ ಅಂತಂದು ಸ್ವಲ್ಪ ನಾನು ಪುಟಾಣಿ ಪೌಡ್ರ್ ಹಾಕಿಲ್ಲ ರೀ. ನೀವು ಬೇಕಂದ್ರೆ ಪುಟಾಣಿ ಪೌಡ್ರ್ ಹಾಕೋಬೋದು ರೀ. ಈಗ ಅಂಕರ ಬಾಯಾಗ ಹಾಕ್ಕೊಂಡ್ರೆ ಆಹಾ, ಕರುಮ್ ಅಷ್ಟು ಟೇಸ್ಟಿ ಆಗ್ಯಾವ ನೋಡಿರಿ. ಸೂಪರ್ ಬಂದಾವ್ರಿ. ನಿಮಗೂ ಪ್ಲೇಟಿಗೆ ಹಾಕ್ಕೊಡ್ತೇನೆ ರೀ. ಟೇಸ್ಟ್ ನೋಡಿರಿ ಹೆಂಗಾಗ್ಯಾವ ಅಂತಂದು ನನಗೆ ಕಮೆಂಟ್ ಮಾಡಿರಿ. ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕೂಡ ನನಗೆ ತಿಳಿಸ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ಚುರುಮರಿ ಅಂದ್ರೆ ಎಲ್ಲರೂ ಅಷ್ಟು ಇಷ್ಟಪಡ್ತಾರೆ. ಸಂಜೆಗೆ ಚಾಕ ಚುರುಮರಿ ಬೇಕಾ ನೋಡಿರಿ. ಇವಕ್ಕೆ ಚೋಡ ಅಂತಾರೆ ರೀ, ಚುರುಮರಿ ಅಂತಾರೆ ರೀ, ಆಮ್ಯಾಗ ಮಂಡಾಳ ಅಂತಾರೆ ರೀ. ಒಂದೊಂದು ಕಡೆ ಒಂದೊಂದು ಕರೀತಾರೆ. ನಮ್ಮ ಕಡೆ ಅಂಕರ ಚುರುಮರಿ ಅನ್ನೋದು ಭಾಳ ಫೇಮಸ್ ರೀ. ನೀವು ನೋಡಿರಿ ಇವಾಗ ಟೇಸ್ಟ್ ನನ್ನ ಮಕ್ಳು ಅಂಕರ ಒಂದಿಷ್ಟು ಬಿಡಲ್ದಂಗೆ ಖಾಲಿ ಮಾಡ್ತಾರೆ ರೀ. ಇವಾಗ ಟೇಸ್ಟ್ ಅಂಕರ ಸೂಪರಾಗಿದೆ. ಸ್ವಲ್ಪ ಡಿಸೈನ್ ಆಗಿ ಕಾಣಲಿ ಅಂತ ಸ್ವಲ್ಪ ಕೊತ್ತಂಬರಿನ ಗಾರ್ನಿಷ್ ಮಾಡೇನಿ ರೀ. ನೋಡಿರಿ ನೀವು ಟೇಸ್ಟ್ ಹೆಂಗಾಗಿತ್ತಂತ. ಇವಾಗ ಅಂಕರ ನನ್ನ ಮಗಳು ಬಡ್ಕೊಳತ್ತಾಳ್ರಿ, ಇನ್ನು ನನಗೂ ಹಾಕ್ಕೊಡಮ್ಮ ಅಂತ. ನೋಡಿರಿ ಸೂಪರ್ ಬಂದಾವ್ರಿ. ನೀವು ಟ್ರೈ ಮಾಡಿರಿ. ಹಾಗೆ ನನಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ. ಧನ್ಯವಾದಗಳು ರೀ. ಟ್ರೈ ಮಾಡ್ತೀರಲ್ರಿ. ನೋಡಿರಿ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವಲ್ಪ ಲೇಟ್ ಆದ್ರೂ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಂತಂದು ಲೇಟ್ ಆಗಿತ್ತು ರೀ. ಎಲ್ಲ ಸೂಪರ್ ಬಂದಾವ್ರಿ. ಅದಕ್ಕೆ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಧನ್ಯವಾದಗಳು ರೀ. ಹಾಂ ಬಂದೆ, ನಿನಗೂ ಹಾಕ್ಕೊಡ್ತೀನಿ ಚಿನ್ನಿ.